ಅಯ್ಯಯ್ಯೋ, ಯಾಕೆ ಹಾಗೆ ಗಂಟ್ಲು ಹರಿದೋಗೋ ಥರ ಕಿರ್ಚಾಡ್ತಾ ಇದೆಯಾ? ಹಾಲೇ ಕರ್ದಿಲ್ಲ. ಹೌದು, ಕರ್ದಿಲ್ಲ. ನನ್ನನ್ನು ಬೆಳಗ್ಗೆ ಬೇಗ ಎಬ್ಬಿಸ್ಬೇಕು ತಾನೆ, ನಾನೇ ಹಾಲು ಕರಿತಾ ಇದ್ದೆ. ಡೈರಿಗೆ ಹಾಲು ಹಾಕೋ ಸಮಯ ಆಯಿತು, ಇನ್ನೂ ಹಾಲು ಕರ್ದಿಲ್ಲ. ಇಷ್ಟು ದಿವಸ ನಮ್ಮ ಗೀತಾ ಇದ್ಲು, ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ಲು. ನಿನಗೆ ಯಾವ ಕಷ್ಟನೂ ಗೊತ್ತಾಗ್ತಿರ್ಲಿಲ್ಲ. ಈಗ ನಿನಗೆ ಮೈಗಳ್ತನ ಕೆಲಸ ಮಾಡೋಕ್ಕೆ, ಅದಕ್ಕೆ ಎಲ್ಲರ ಮೇಲೂ ಹಾರಾಡ್ತೀಯ. ಅತ್ತೆ, ಎಲ್ಲ ಕೆಲಸ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನೀವು ನನಗೆ ಕೈ ಜೋಡಿಸ್ಬೇಕು. ನೀವೇ ಹಾಲು ಕರೆದಿದ್ರೆ ನಿಮ್ಮ ಕೈ ಸೌದೋಗ್ತಾ ಇತ್ತಾ? ಅಯ್ಯೋ ದೇವ್ರೆ, ಈ ವಯಸ್ಸಲ್ಲಿ ನಾನು ಕೂತ್ಕೊಂಡು ಹಾಲು ಕರೀಲೇನೆ? ನಿಮಗೆ ವಯಸ್ಸಿಗಿಂತ ಮೈಭಾರ ಜಾಸ್ತಿ ಆಗಿದೆ. ಇಷ್ಟು ದಿನ ಮಗಳಿದ್ಲು, ಎಲ್ಲ ಚಕ್ರಿ ಮಾಡಿಸ್ಕೊತಾ ಇದ್ರಿ. ನಾನೆಲ್ಲೇ ಚಾಕ್ರಿ ಮಾಡಿಸ್ದೆ ಅವಳ ಕೈಯಲ್ಲಿ? ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ಆದಮೇಲೆ ಮತ್ತೊಂದು ಕೆಲಸ ಅಂತ ನೀನು ಅವಳ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ. ನಾನು ಅವಳ ಕೈಯಲ್ಲಿ ಅಷ್ಟು ಕೆಲಸ ಮಾಡಿಸುವಾಗ ನೀವು ಬಂದು ಹೇಳಬೇಕಾಗಿತ್ತು, ನಾನು ಸ್ವಲ್ಪ ಕೆಲಸ ಮಾಡ್ತೀನಿ ಬಿಡು ಅಂತ. ಬಿಡಿ, ಈಗ ಯಾಕ ಮಾತೆಲ್ಲ. ನೋಡಿ ಅತ್ತೆ, ನನ್ನಿಂದ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ನೀವು ನನಗೆ ಸಹಾಯ ಮಾಡಬೇಕು ಅಷ್ಟೇ. ಆಯಿತು ಬಿಡೆ, ಇಬ್ಬರು ಹಂಚ್ಕೊಂಡು ಕೆಲಸ ಮಾಡೋಣ ಒಟ್ಟಿಗೆ, ಅದರಲ್ಲೇನಂತೆ. ಅಯ್ಯ, ಇನ್ನು ನಿನ್ನ ಕೈಯಲ್ಲಿ ನಾನು ಅದೇನೇನು ಅನ್ನಿಸ್ಕೋಬೇಕೋ ಏನೋ. ಒಂದು ಕೆಲಸ ಮಾಡೆ, ಒಂದು 4 ದಿವಸ ನೀನು ತವ್ರ ಮನೆಗೆ ಹೋಗ್ಬಾ. ಆಹಾ, ನಾನು ಇಲ್ಲಿಂದ ಸಾಗ ಹಾಕ್ಬಿಟ್ಟು ನೀವು ಆರಾಮಾಗಿರ್ಬೇಕು ಅಂತನಾ? ನಿಮ್ಮದೇ ಆಡಳಿತ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಲ್ವಾ? ಕರುನು ಬಿಟ್ಬಿಡ್ತಿರೋ ಏನೋ, ಎಷ್ಟು ಬೇಕೋ ಅಷ್ಟು ಹಾಲು ಕುಡ್ಕೋ ಅಂತ. ಬಿಡೋದೇನೆ, ಅದ್ರ ತಾಯಿ ಹಾಲು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕುಡ್ಕೊಳ್ಳಿ ಬಿಡು. ಮನೆ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೊಂಡ್ರೆ ಸಾಕು. ತಿಂಗಳ ಕೊನೆಯಲ್ಲಿ ಅಡುಗೆ ಮನೆಯಲ್ಲಿ ಡಬ್ಬಗಳೆಲ್ಲ ಖಾಲಿ ಆದಾಗ ಗೊತ್ತಾಗತ್ತೆ ಎಲ್ಲಿಂದ ಬರುತ್ತೆ ದುಡ್ಡು. ಅತ್ತೆ, ನಿಮಗೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂದಮೇಲೆ ಮನೆ ಒಳಗಿನ ಕೆಲಸ ನೀವು ನೋಡ್ಕೊಳ್ಳಿ, ಹೊರಗಿನ ಕೆಲಸ ನಾನು ಮಾಡ್ಕೋತೀನಿ. ಒಟ್ಟಿನಲ್ಲಿ ಅಡುಗೆ ಮನೆ ಕೆಲಸ ನನ್ನ ತಲೆ ಕಟ್ಟಬೇಕು ಅಂತಿದ್ಯಾ, ಅಷ್ಟೇ ತಾನೇ? ಆಯಿತು ಬಿಡು, ಮಾಡ್ಕೋತೀನಿ. ಈ ಮನೆಗೆ ಬಂದಾಗಿಂದ ಚಾಕ್ರಿ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದೆ. ನಮ್ಮಮ್ಮ ಇಂಥ ಮನೆಗೆ ನನ್ನನ್ನು ಗಂಟು ಹಾಕ್ಬಿಟ್ಲು. ಕರ್ಮ, ದೊಡ್ಡವರು ಅನ್ನೋ ಹಾಗಿಲ್ಲ, ಅನುಭವಿಸೋ ಆಗಿಲ್ಲ. ಲಕ್ಕಿ, ಎಷ್ಟು ವಿಚಿತ್ರ ಅಲ್ವಾ? ನಮ್ಮಿಬ್ಬರಿಗೆ ನಮ್ಮ ಅಪ್ಪಂದ್ರು ಗುರುಗಳು, ಆದರೆ ಅವರಿಬ್ಬರಿಗೆ ನಿಮ್ಮ ಮಾವ ಗುರು. ನಮ್ಮ ಗುರುಗಳ ಗುರು ಒಬ್ಬರೇ, ಆದರೆ ಅವ್ರ ಶಿಷ್ಯಂದ್ರು ಕಾಂಪಿಟೇಟರ್ಸ್. ಅವ್ರ ಶಿಷ್ಯಂದ್ರಾದ ನಾವು ಕಾಂಪಿಟೇಟರ್ಸ್. ಅಂದರೆ ನಮ್ಮ ಫ್ರೆಂಡ್ಶಿಪ್ ನಿಮ್ಗೆ ಇಷ್ಟ ಇಲ್ಲನೇ? ಖಂಡಿತ ಫ್ರೆಂಡ್ಸ್ ಆಗೋಣ, ಆದರೆ ಗೆಲುವು ಮಾತ್ರ ನಂದೆ. ಅದು ನಮ್ಮ ಲಕ್ಕಿ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಕಬಡ್ಡಿ ಆದರೂ ಸರಿ, ತೋಳ್ಬಲ ಆದರೂ ಸರಿ, ನಾವು ಕಬಡ್ಡಿಗೂ ಸೈ, ತೋಳ್ಬಲಕ್ಕೂ ಸೈ. ಆಗಿರೋ ನಡೆದೇ ಹೋಗ್ಲಿ, ಯಾರು ತೋಳ್ಬಲ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಾನು ರೆಡಿ.